ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ GSTಯಲ್ಲಿ ಟೈಮ್ ಆಫ್ ಸಪ್ಲೈ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಸೊ ಟೈಮ್ ಆಫ್ ಸಪ್ಲೈ ಪ್ರಾಬ್ಲಮ್ ಮಾಡಲಿಕ್ಕೆ ಕೊಟ್ಟಾಗ ಎರಡು ಮೆಥಡ್ನಲ್ಲಿ ಪ್ರಾಬ್ಲಮ್ ಮಾಡಲಿಕ್ಕೆ ಹೇಳ್ಬೋದು. ಒಂದು ಫಾರ್ವರ್ಡ್ ಚಾರ್ಜ್ ಮತ್ತು ಇನ್ನೊಂದು ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂತ ಎರಡು ಮೆಥಡ್ ಇದೆ. ಆ್ಯಂಡ್ ದೆನ್ ಗೂಡ್ಸ್ ಮತ್ತು ಸರ್ವೀಸಸ್ ಯಾವುದ್ರ ರಿಲೇಟೆಡ್ ಬೇಕಾದರೂ ಪ್ರಾಬ್ಲಮ್ ಕೇಳ್ಬೋದು. ನಾನು ನಿಮಗೆ ಲಾಸ್ಟ್ ಇಯರ್ 2024 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಸೊ ಈ ಟೈಮ್ ಆಫ್ ಸಪ್ಲೈ ಪ್ರಾಬ್ಲಮನ್ನು ಎಕ್ಸಾಮ್ನಲ್ಲಿ ನಿಮಗೆ 5 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಇಲ್ಲೊಂದು ಪ್ರಾಬ್ಲಮ್ ಇದೆ, ಥರ್ಡ್ ಒನ್ ಪ್ರಾಬ್ಲಮ್. ಇನ್ ಅಕಾರ್ಡೆನ್ಸ್ ವಿತ್ ದ ಪ್ರಾವಿಷನ್ ಆಫ್ ದ ಸೆಕ್ಷನ್ 12 ಆಫ್ ದ CGST Act 2017 ಡಿಟರ್ಮೈನ್ ದ ಟೈಮ್ ಆಫ್ ಸಪ್ಲೈ ಇನ್ ಈಚ್ ಆಫ್ ದ ಫಾಲೋವಿಂಗ್ ಇಂಡಿಪೆಂಡೆಂಟ್ ಕೇಸಸ್. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಫಾರ್ವರ್ಡ್ ಚಾರ್ಜ್ನಲ್ಲಿ ಪ್ರಾಬ್ಲಮ್ ಮಾಡಬೇಕಾ ಅಥವಾ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ನಲ್ಲಿ ಪ್ರಾಬ್ಲಮ್ ಮಾಡಬೇಕಂತ ಕ್ವಶನಲ್ಲಿ ಕೊಡಲಿಲ್ಲ. ಏನು ಇನ್ಫಾರ್ಮೇಷನ್ ಕೊಡದೇ ಇದ್ದಾಗ ನೀವು ಫಾರ್ವರ್ಡ್ ಚಾರ್ಜ್ ಪ್ರಕಾರ ಪ್ರಾಬ್ಲಮ್ ಮಾಡಿದ್ರೆ ಆಯಿತು. ಸೊ ವೆರಿ ಸಿಂಪಲ್ ಪ್ರಾಬ್ಲಮ್, 5 ಮಾರ್ಕ್ಸಿಗೆ ಕೇಳ್ತಾರೆ. ಇದನ್ನು ಫಸ್ಟು ನೀವು ಡೇಟ್ ಆಫ್ ಇನ್ವಾಯ್ಸನ್ನು ಬರ್ಕೊಳ್ಬೇಕು. ಕ್ವಶನಲ್ಲೇ ಡೇಟ್ ಆಫ್ ಇನ್ವಾಯ್ಸ್ ಕೊಟ್ಟಿದ್ದಾರೆ. ಕೊಟ್ಟಿರುವಂಥ ಡೇಟ್ ಆಫ್ ಇನ್ವಾಯ್ಸನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರೆದ್ರೆ ಆಯಿತು. ಡೇಟ್ ಆಫ್ ಇನ್ವಾಯ್ಸ್ 3/8/2023, ನೆಕ್ಸ್ಟ್ 5/9/2023. ನಾನು ಅಷ್ಟು ಡೇಟನ್ನು ಹಾಗೆ ಬರ್ಕೊಳ್ತಾ ಇದ್ದೀನಿ. ಇಲ್ಲಿ ಡೇಟ್ ಆಫ್ ಇನ್ವಾಯ್ಸ್ ಅವರೇ ಕೊಟ್ಟಿದ್ರು, ಹಾಗೆ ಬರ್ಕೊಂಡಿದ್ದೀವಿ. ನೆಕ್ಸ್ಟು ಡೇಟ್ ಆಫ್ ರಿಮೂವಲನ್ನು ಬರ್ಕೊಳ್ಬೇಕು. ಡೇಟ್ ಆಫ್ ರಿಮೂವಲ್ ಕೂಡ ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ. 1/8/2023, ನೆಕ್ಸ್ಟ್ 15/9/2023, ನೆಕ್ಸ್ಟ್ 8/12/2023. ನೆಕ್ಸ್ಟ್ ಡೇಟ್ ವೆನ್ ಗೂಡ್ಸ್ ಮೇಡ್ ಅವೈಲಬಲ್ ಟು ದ ರೆಸಿಪಿಯೆಂಟ್ ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ. ಇಷ್ಟು ಡೇಟನ್ನು ಆ್ಯಸ್ ಇಟ್ ಈಸ್ ನಾವಿಲ್ಲಿ 4th ಕಾಲಮ್ನಲ್ಲಿ ಬರ್ಕೊಳ್ಬೇಕು. ಫಸ್ಟ್ ಕೊಟ್ಟಿರೋವಂಥ ಡೇಟ್ 10/8/2023. ನಾನಿಲ್ಲಿ ಡೇಟ್ ವೆನ್ ಗೂಡ್ಸ್ ಮೇಡ್ ಅವೈಲಬಲ್ ಟು ದ ರೆಸಿಪಿಯೆಂಟ್ ಅಷ್ಟು ಡೇಟನ್ನು ಇಲ್ಲಿಗೆ ಬರ್ಕೊಂಡಿದ್ದೀನಿ. ಈಗ ನಾವು ಡ್ಯೂ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಇದನ್ನು ಫೈಂಡ್ ಔಟ್ ಮಾಡ್ಕೊಂಡಾದ್ಮೇಲೆ ನಾವು ಟೈಮ್ ಆಫ್ ಸಪ್ಲೈನ ಫೈಂಡ್ ಔಟ್ ಮಾಡಲಿಕ್ಕಾಗೋದು. ಡ್ಯೂ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಹೇಗೆ ಅಂತಂದರೆ ಡೇಟ್ ಆಫ್ ರಿಮೂವಲ್ ಮತ್ತು ಡೇಟ್ ವೆನ್ ಗೂಡ್ಸ್ ಮೇಡ್ ಅವೈಲಬಲ್ ಟು ದ ರೆಸಿಪಿಯೆಂಟ್ ಇವೆರಡು ಡೇಟನ್ನು ಕಂಪೇರ್ ಮಾಡಬೇಕು. ಇವೆರಡರಲ್ಲಿ ಅರ್ಲಿಯೆಸ್ಟ್ ಡೇಟ್ ಯಾವುದು ಬೇಗ ಬರುತ್ತೆ ಆ ಡೇಟನ್ನು ಡ್ಯೂ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಅಂತ ಕನ್ಸಿಡರ್ ಮಾಡಬೇಕು. 1/8, 10/8 ಇವೆರಡರಲ್ಲಿ ಅರ್ಲಿಯೆಸ್ಟ್ ಯಾವುದು, ಬೇಗ ಬರುವಂಥದ್ದು ಯಾವುದು? 1/8/2023. ನೆಕ್ಸ್ಟ್ 15/9, 16/9 ಇವೆರಡರಲ್ಲಿ ಅರ್ಲಿಯೆಸ್ಟ್ ಯಾವುದು? 15/9/2023. ನೆಕ್ಸ್ಟ್ 8/12, 15/12 ಇವೆರಡರಲ್ಲಿ ಅರ್ಲಿಯೆಸ್ಟ್ ಯಾವುದು? 8/12/23. ನೆಕ್ಸ್ಟ್ ಇನ್ನು ಉಳಿದಿರುವಂಥದ್ದಕ್ಕೆ ಫಸ್ಟ್ 3 ಕೇಸಿಗೆ ಮಾತ್ರ ಡೇಟ್ ಆಫ್ ರಿಮೂವಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡೇಟ್ ಆಫ್ ರಿಮೂವಲ್ ಕೊಡಲಿಲ್ಲ. ಸೊ ಡೇಟ್ ಆಫ್ ರಿಮೂವಲ್ ಕೊಡದೇ ಇದ್ದಾಗ ಕಂಪೇರ್ ಮಾಡಲಿಕ್ಕೆ ಆಗಲ್ಲ. ನಾವು ಇಲ್ಲಿ ಏನು ಡೇಟ್ ಇರುತ್ತೋ ಅದೇ ಡೇಟನ್ನೇ ಡ್ಯೂ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಅಂತ ಕನ್ಸಿಡರ್ ಮಾಡಬೇಕು. 20/4/2023 ಇದೆ, ಅದೇ ಡೇಟನ್ನು ಬರ್ಕೊಳ್ತಾ ಇದ್ದೀನಿ. 2/6/2023 ಇದೆ, ಅದೇ ಡೇಟ್ ಬರ್ಕೊಳ್ತಾ ಇದ್ದೀನಿ. 12/11/23 ಇದೆ, ಅದೇ ಡೇಟನ್ನು ಬರ್ಕೊಳ್ತಾ ಇದ್ದೀನಿ. ಈ ಕಾಲಮ್ ಹೇಗೆ ಬರುತ್ತೆ ಅಂತಂದರೆ ಡ್ಯೂ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಆನ್ಸರ್ ಹೇಗೆ ಅಂತಂದರೆ ಡೇಟ್ ಆಫ್ ರಿಮೂವಲ್, ಡೇಟ್ ವೆನ್ ಗೂಡ್ಸ್ ಮೇಡ್ ಅವೈಲಬಲ್ ಟು ದ ರಿಸಿಪಿಯೆಂಟ್ ಇವೆರಡನ್ನು ಕಂಪೇರ್ ಮಾಡಿ ಅರ್ಲಿಯೆಸ್ಟ್ ಡೇಟನ್ನು ಬರ್ಕೊಳ್ಬೇಕು. ಈಗ ಟೈಮ್ ಆಫ್ ಸಪ್ಲೈ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ನಾವೀಗ ಮಾಡ್ತಿರೋವಂಥದ್ದು ಫಾರ್ವರ್ಡ್ ಚಾರ್ಜ್ ಮೆಕ್ಯಾನಿಸಮ್ ಅಂಡರಲ್ಲಿ. ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂತಂದರೆ ಅದೇ ಬೇರೆ ಥರ. ಸೊ ಇಲ್ಲಿ ಟೈಮ್ ಆಫ್ ಸಪ್ಲೈ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಅರ್ಲಿಯೆಸ್ಟ್ ಆಫ್ ಡೇಟ್ ಆಫ್ ಇನ್ವಾಯ್ಸ್ ಆ್ಯಂಡ್ ಡ್ಯೂ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಇವೆರಡರಲ್ಲಿ ಯಾವುದು ಅರ್ಲಿಯೆಸ್ಟು ಅದೇ ಟೈಮ್ ಆಫ್ ಸಪ್ಲೈ. ಇವೆರಡರಲ್ಲಿ ಅರ್ಲಿಯೆಸ್ಟ್ ಯಾವುದು? 3/1, 3/8/18 ಇವೆರಡರಲ್ಲಿ ಅರ್ಲಿಯೆಸ್ಟ್ ಯಾವುದು? 1/8/2023. 5/9/15/9 ಅರ್ಲಿಯೆಸ್ಟ್ ಯಾವುದು? 15/9/23. ನೆಕ್ಸ್ಟ್ 8/12/8/12 ಸೇಮ್ ಇದೆ, 8/12/23. 15/4/24 ಅರ್ಲಿಯೆಸ್ಟ್ ಯಾವುದು? 15/4/23. 10/6/26 ಅರ್ಲಿಯೆಸ್ಟ್ ಯಾವುದು? 2/6/23. 10/11/12/11 ಅರ್ಲಿಯೆಸ್ಟ್ 10/11/23. ಇಲ್ಲಿ ಡೇಟ್ ಆಫ್ ರಿಸಿಪಿಯೆಂಟ್ ಆಫ್ ಪೇಮೆಂಟನ್ನು ಇಗ್ನೋರ್ ಮಾಡಿ, ಇದನ್ನು ಕನ್ಸಿಡರ್ ಮಾಡೋದು ಬೇಡ. ನಾವು ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಮಾಡೋದಾದರೆ ಅದನ್ನು ಕನ್ಸಿಡರ್ ಮಾಡಬೇಕಿತ್ತು. ಫಾರ್ವರ್ಡ್ ಚಾರ್ಜ್ನಲ್ಲಿ ಅದನ್ನು ಕನ್ಸಿಡರ್ ಮಾಡೋದು ಬೇಡ. ವೆರಿ ಸಿಂಪಲ್ ಪ್ರಾಬ್ಲಮ್. ಈ ಥರದ ಪ್ರಾಬ್ಲಮನ್ನು 5 ಮಾರ್ಕ್ಸಿಗೆ ಕೇಳ್ತಾರೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.